ಹರ್ಷಿತಾ, ನಾನು ಇವ್ರದ್ದು ಹಾರಾರ್ಸ್ಕೋಪ್ ನ ಚೆಕ್ ಮಾಡಿದೆ. ಇವ್ರದ್ದು ಮೇಷ ಲಗ್ನ ಆಗಿದೆ. ಮೇಷ ಲಗ್ನದಿಂದ 7th ಹೌಸ್ ಬಂದು ತುಲಾ ರಾಶಿ ಆಗುತ್ತೆ. ತುಲಾ ರಾಶಿಯಲ್ಲಿ ಸೂರ್ಯ ಕೂತಿರೋದ್ರಿಂದ ಏನಾಗುತ್ತೆ ಅಂದ್ರೆ ಮದ್ವೆಗೆ ವಿಘ್ನ ಆಗುತ್ತೆ. ಯಾಕೆ ಅಂದ್ರೆ 7th ಹೌಸ್ ಅಲ್ಲಿ ಪಾಪ ಗ್ರಹಗಳಿರ್ಬಾರ್ದು ಅಂತ ಹೇಳ್ತೀವಿ ನಾವು. ಇವ್ರಿಗೊಂದು ಚಿಕ್ಕ ರೆಮಿಡಿ ಮಾಡಕ್ ಹೇಳ್ತೀನಿ, ಅದನ್ನ ಮಾಡ್ಲಿಕ್ಕೆ ಹೇಳಮ್ಮ. ಖಂಡಿತವಾಗ್ಲೂ ಮದ್ವೆ ಬೇಗ ಆಗುತ್ತೆ. ಏನಿಲ್ಲ, ತಮಿಳ್ನಾಡಲ್ಲಿರೋ ಒಂದು ತಿರುಣಾಮಲೈ ಹತ್ರ ಪಾತಾಳ ಲಿಂಗೇಶ್ವರ ಅನ್ನೋ ದೇವಸ್ಥಾನ ಇದೆ. ಅಲ್ಲಿ ಹೋಗಿ ದೇವರ ದರ್ಶನ ಮಾಡಿ ಒಂದು ಹರಕೆ ಕಟ್ಟಿ ಬರ್ಲಿಕ್ಕೆ ಹೇಳು. ಮದ್ವೆ ಆದ ನಂತರ ದಂಪತಿಗಳ ಸಮೇತ ನಾವು ಇಲ್ಲಿ ಬಂದು ದರ್ಶನವನ್ನ ಮಾಡ್ತೀವಿ ಅಂತ ಹೀಗೆ ಮಾಡೋದ್ರಿಂದ ಖಂಡಿತವಾಗ್ಲೂ ಇವ್ರಿಗೆ ಬೇಗ ಮದ್ವೆ ಆಗತ್ತೆ. ಹಾಗೆ ನಾನು ಈ ಏನು 7th ಹೌಸ್ ಅಲ್ಲಿ ಯಾವ ಯಾವ ಗ್ರಹಗಳು ಇದ್ರೆ ಏನ್ ಅಡೆತಡೆಗಳು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಇದನ್ನ ಪ್ರತಿಯೊಬ್ರು ನೋಡ್ಕೊಳ್ಳಿ. ನಿಮ್ಮ ನಿಮ್ಮ ಮದ್ವೆ ಯಾರ್ಯಾರ್ಗ್ ಆಗಿಲ್ಲ, ಯಾವ ಗ್ರಹ 7th ಹೌಸ್ ಅಲ್ಲಿ ಇದೆ ಅನ್ನೋದನ್ನ ನೋಡ್ಕೊಳ್ಳಿ. ಆ ದೇವಸ್ಥಾನಗಳಿಗೆ ಹೇಳ್ತೀನಿ, ಅದನ್ನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಮದ್ವೆ ಆಗುತ್ತೆ. ಮುಂದಿನ ವಿಡಿಯೋವನ್ನ ನೀವು ತಪ್ಪದೇ ನಮ್ಮ ಚಾನೆಲ್ನ ವೀಕ್ಷಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್.